ಎಲ್ಲೆಡೆ ಪ್ರಜಾಪ್ರಭುತ್ವದ ಹಬ್ಬ ಮತದಾನದ ಸಂಭ್ರಮ ಮನೆ ಮಾಡಿದ್ರೆ ಅಲ್ಲಿ ಮಾತ್ರ ಚುನಾವಣೆಯನ್ನೇ ಬಹಿಷ್ಕರಿಸಿದ್ರು. ಅಧಿಕಾರಿಗಳು ಶಾಸಕರ ವಿರುದ್ಧ ಜನರು ಕಿಡಿಕಿಡಿಯಾಗಿದ್ರು. ಚುನಾವಣೆ ಬಹಿಷ್ಕರಿಸಿದ್ದವರ ಮನವೊಲಿಸುವಲ್ಲಿ ತಹಶೀಲ್ದಾರ್ ಸುಸ್ತಾಗಿ ಬಿಟ್ರು. ಬೀದಿ ಲೈಟ್ ಹೋಗ್ಬಿಟ್ಟು ಎಷ್ಟು ಸುಮಾರು ಆಗಲೇ 8 ತಿಂಗಳು 1 ವರ್ಷ ಆಯ್ತಾ ಬರ್ತೈತೆ. ಇಷ್ಟೊಂದು ದಲಿತರಿಗೆ ಅನ್ಯಾಯ ಮಾಡ್ತಾರೆ, ನಾವು ಯಾಕೆ ಔಟ್ ಆಗ್ಬೇಕು? ಮನೆಗಳಿಗೆ ಹಕ್ಕುಪತ್ರ ಇಲ್ಲ, ಕುಡಿಯುವ ನೀರಿನಲ್ಲೂ ತಾರತಮ್ಯ, ಚರಂಡಿ ಬ್ಲಾಕ್ ಆಗಿ ಸೊಳ್ಳೆ ಕಾಟ, ಬೀದಿ ದೀಪ ಕೆಟ್ಟು 8 ತಿಂಗಳಾಯ್ತು. ಹೀಗೆ ಸಾಲು ಸಾಲು ಸಮಸ್ಯೆಗಳನ್ನೇ ಹೊದ್ದುಕೊಂಡಿರುವ ಕಾಲೋನಿ ನಿವಾಸಿಗಳು ಈ ಬಾರಿ ಮತದಾನ ಬಹಿಷ್ಕರಿಸಿದ್ದಾರೆ. ಮೂಲಸೌಕರ್ಯಕ್ಕೆ ಆಗ್ರಹಿಸಿ ಮತದಾನ ಬಹಿಷ್ಕಾರ. ದಾಸರಹಳ್ಳಿಯ ಶಿವಪುರ ದಲಿತ ಕಾಲೋನಿ ನಿವಾಸಿಗಳು ಶಾಸಕ ಮುನಿರಾಜು ಮತ್ತು ಅಧಿಕಾರಿಗಳ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಯಾಕಂದ್ರೆ ಕಾವೇರಿ ನೀರು ಈ ಕಾಲೋನಿಗೆ 3 ದಿನಕ್ಕೊಮ್ಮೆ ಮಾತ್ರ ಬರುತ್ತಂತೆ. 150ಕ್ಕೂ ಹೆಚ್ಚು ದಲಿತ ಕುಟುಂಬಗಳು ವಾಸವಿರುವ ಕಾಲೋನಿಗೆ ಸೌಕರ್ಯ ನೀಡುವ ವಿಚಾರದಲ್ಲಿ ತಾರತಮ್ಯ ಮಾಡ್ತಿದ್ದಾರಂತೆ. ಕನಿಷ್ಠ ಸೌಕರ್ಯ ಇಲ್ಲ ಅಂದಮೇಲೆ ನಾವು ಯಾಕೆ ವೋಟ್ ಹಾಕಬೇಕು ಅಂತ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ನಾವೆಷ್ಟು ನೀರಿಗೆ ಎಷ್ಟು ಪರದಾಡ್ತಾ ಇದ್ದೀವಿ ಗೊತ್ತಾ? ಕುಡಿಯೋ CMC ನೀರು ಆ ಕಡೆ ಮಾತ್ರ ಬಳಸ್ಕೊಂಡು ತಗೊಂತಾರೆ, ಈ ಕಡೆ ನಮ್ಗೆ ಯಾರಿಗೂ ಕೊಡ್ತಾ ಇಲ್ಲ. ಆಮೇಲೆ ಮೋರಿ 2 ಕಡೆ ಬ್ಲಾಕ್ ಆಗೈತೆ, ತುಂಬ ಸೊಳ್ಳೆ ತುಂಬ್ಕೊಂಬೈತೆ. ಆ ಸೊಳ್ಳೆಗೆ ನಾವು ಕೆಲ್ಸಕ್ಕೆ ಫ್ಯಾಕ್ಟ್ರಿಲಿ ಹೋಗಿರ್ಬೋದೇ ಹೊರತು ಮನೇಲಿ ಬಂದು ಇರೋಕ್ಕೆ ಆಗಲ್ಲ ನಮ್ಮ ಕೈಲಿ. ಆ ಥರ ತುಂಬ ಸಮಸ್ಯೆ ಆಗ್ಬಿಟ್ಟೈತೆ. ಆಮೇಲೆ ಬಲ್ಪ್ ನಮ್ಮದು ಬೀದಿ ಲೈಟ್ ಹೋಗ್ಬಿಟ್ಟು ಎಷ್ಟು ಸುಮಾರು ಆಗಲೇ 8 ತಿಂಗಳು 1 ವರ್ಷ ಆಯ್ತಾ ಬರ್ತೈತೆ. ನಾವು ಫೋನ್ ಮಾಡಿ ಹೇಳಿ ಸಾಕಾಗೈತೆ, ಯಾರು ರೆಸ್ಪಾನ್ಸ್ ತಗೊಂಡಿಲ್ಲ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಶಿವಪುರ ಕಾಲೋನಿಯಲ್ಲಿ ಶುದ್ಧ ಕುಡಿಯುವ ನೀರು, ಬೀದಿ ದೀಪ, ಚರಂಡಿ ಶುಚಿತ್ವ ಸೇರಿ ಮೂಲಸೌಕರ್ಯ ಕಲ್ಪಿಸಿಲ್ಲ. ಈ ಕಾರಣಕ್ಕೆ ಇವತ್ತು ನಡೆದ ಲೋಕಸಭಾ ಚುನಾವಣೆ ಬಹಿಷ್ಕರಿಸಿದ್ರು. ಇಲ್ಲಿ ಎಲ್ಲ ವಾಸವಾಗಿದ್ದಾರೆ, ಅದರಲ್ಲಿ ಕೆಲವು ಮನೆಗಳಿಗೆ ಹಕ್ಕುಪತ್ರಗಳಿಲ್ಲ, ಇನ್ನು ಕೆಲವು ಮನೆಗೆ ಹಕ್ಕುಪತ್ರ ಇದೆ. ಸೊ ಪ್ರತಿ ಎಲೆಕ್ಷನ್ಗೂ ಬರ್ತಾರೆ, ವೋಟ್ ಹಾಕಿ ನಾವು ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಹೇಳ್ತಾರೆ, ಹಾಕ್ಸ್ಕೊಂತಾರೆ, ಹೋಗ್ತಾರೆ. ಏನು ಮಾಡಿತ್ತಲ್ಲ, ಏನೂ ಆಗಿಲ್ಲ. 3 ದಿವಸಕ್ಕೊಂದ್ಸಲಿ ಕಾವೇರಿ ನೀರು ಬಿಡ್ತಾರೆ. ಎಲ್ಲರೂ ಆ ನೀರನ್ನ ಸ್ಟೋರೇಜ್ ಮಾಡಿ ಇಟ್ಕೊಬೇಕು. ಆ ನೀರನ್ನ 1 ವಾರ ಇಟ್ಕೊಂಡ್ರೆ ಆ ನೀರಲ್ಲಿ ಹುಳಗಳು ಇರುತ್ತೆ. ಆ ನೀರು ಕುಡಿಯೋಕ್ಕೂ ಆಗಲ್ಲ, ಏನಿಲ್ಲ. ಕುಡಿಯೋಕ್ಕೂ ಒಂದು ವಾಟರ್ ಪ್ಲಾಂಟ್ ಇಲ್ಲ ಅಲ್ಲಿ ಹತ್ರದಲ್ಲಿ. ಮತ್ತೆ ಇಲ್ಲಿ ಈ ಮನೆಗಳಿಗೂ ಏನು ಲೋನ್ ಆಗ್ತಿಲ್ಲ, ಖಾತೆ ಕಂದೆ ಎಂಥದೂ ಇಲ್ಲ. ಅವಾಗ ಹೆಂಗಿದಾರೋ ದಲಿತರು ಈಗ ಹಂಗೇ ಇದ್ದಾರೆ. ಮತದಾನ ಬಹಿಷ್ಕಾರ ಮನವೊಲಿಸಿದ ತಹಶೀಲ್ದಾರ್. ದೊಡ್ಡಬಳ್ಳಾಪುರದ ಗೊಲ್ಲಹಳ್ಳಿ ತಾಂಡಾ ನಿವಾಸಿಗಳು ಮತದಾನ ಬಹಿಷ್ಕರಿಸಿದ್ರು. ಚುನಾವಣೆ ಬಹಿಷ್ಕಾರದ ಬ್ಯಾನರ್ ಹಿಡಿದು ಧರಣಿ ನಡೆಸಿದ್ರು. ತಾಂಡಾಕ್ಕೆ ಮೂಲಸೌಕರ್ಯ ಕಲ್ಪಿಸಬೇಕು, ಸಾಗುವಳಿ ಪತ್ರ, ಸ್ಮಶಾನ ಜಾಗ ಸೇರಿದಂತೆ ಹಲವು ಬೇಡಿಕೆ ಈಡೇರಿಲ್ಲ ಅಂತ ಮತದಾನದಿಂದ ದೂರವೇ ಉಳಿದ್ರು. ಗೊಲ್ಲಹಳ್ಳಿಗೆ ಭೇಟಿ ನೀಡಿದ ತಹಶೀಲ್ದಾರ್ ವಿದ್ಯಾ ಮನವೊಲಿಕೆ ಮಾಡ್ತಾ ಇದ್ದಂತೆ ವೋಟ್ ಮಾಡಿದ್ರು. 3-4 ಬಗ್ಗೆ ಅವರಿಗೆ ಅಸಮಾಧಾನ ಇದೆ, 3-4 ವಿಷಯದ ಬಗ್ಗೆ ಅಂತ ಹೇಳಿದ್ರು. ಫಾರೆಸ್ಟ್ದು ಮತ್ತು ರೆವಿನ್ಯೂದು ಒಂದು ಜಾಯಿಂಟ್ ಸರ್ವೆ ಆಗಬೇಕಿದೆ, ಶಾಲೆ, 3-4 ವಿಷಯ ಹೇಳಿದ್ರು. DC ಸರ್ ಜೊತೆ ಒಂದು ಮೀಟಿಂಗ್ ಫಿಕ್ಸ್ ಮಾಡಿಸ್ಬಿಟ್ಟು ಫಾರೆಸ್ಟ್ ಅವ್ರದ್ದು ನಮ್ಮದು ಜಂಟಿಯಾಗಿ ಒಂದು ಮೀಟಿಂಗ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ಗ್ರಾಮಸ್ಥರು ಒಪ್ಪಿದ್ದಾರೆ. ಆದಷ್ಟು ಬೇಗ ಪರಿಹಾರ ಕೊಡ್ತೀವಿ ಅಂತ ನಾವು ಭರವಸೆ ಕೊಟ್ಟಿದ್ದೀವಿ. ಅದಕ್ಕೆ ಒಪ್ಪಿ ಅವರು ಇಲ್ಲಿ ಮಾಡ್ತಿದ್ದ ಸ್ಟ್ರೈಕ್ ನ ಕೈ ಬಿಟ್ಟು ಇವಾಗ ಮತಗಟ್ಟೆಗೆ ಹೋಗ್ತೀವಿ ಅಂತ ಹೇಳಿ ಎಲ್ಲರೂ ಹೊರಟಿದ್ದಾರೆ. ಏನೇ ಹೇಳಿ, ಮತ ಕೇಳುವಾಗ ಮನೆ ಬಾಗಿಲಿಗೆ ಬರುವ ರಾಜಕಾರಣಿಗಳು ಗೆದ್ದ ಬಳಿಕ ತಿರುಗಿ ನೋಡಲ್ಲ ಅನ್ನೋದಕ್ಕೆ ಈ ಪ್ರತಿಭಟನೆಗಳೇ ಸಾಕ್ಷಿ. ಬ್ಯೂರೋ ರಿಪೋರ್ಟ್, TV9.